ಏನಂದ್ರೆ ಇವಾಗ ನೀವು ನೀವು ಹೀಗೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಜೊತೆಗೆ ಒಂದಷ್ಟು ಆರೋಪಗಳು ನಿಮ್ಮ ಮೇಲೆ ಬರುತ್ತೆ. ಏನ್ ಹೇಳ್ತೀರಾ ನಿಮ್ಮ ಆರೋಪದ ಆರೋಪ ಅನ್ನೋದು ಪ್ರತಿಯೊಬ್ಬರ ಮೇಲೂ ಮಾಡ್ತಾನೆ ಇರ್ತಾರೆ ಜನ. ಅದನ್ನ ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ತಗೋಬೇಕು ಹೊರತು ನೆಗೆಟಿವ್ ಆಗಿ ತಗೊಳಕ್ ಹೋಗ್ಬಾರ್ದು. ಈಗ ದೇವಸ್ಥಾನಕ್ಕೆ ಹೋಗೋ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಕ್ ಬರಲ್ಲ. ಸೊ ಒಳ್ಳೆ ದೇವ್ರು ಒಳ್ಳೇದ್ ಮಾಡಿದ್ರೆ ಮಾತ್ರ ದೇವ್ರನ್ನ ಹೊಗಳಂತ ಜನ ಕೆಟ್ಟದಾದ ತಕ್ಷಣ ದೇವ್ರನ್ನ ಬೈತಾರೆ. ಸೊ ದೇವ್ರಿಗೆ ಕಷ್ಟ ತಪ್ಪಿದಲ್ಲ ಅಂದಾಗ ನಾವೆಲ್ಲ ನರಮನುಷ್ಯರು, ಮಾನವರು. ಸೊ ಮನುಷ್ಯರಾಗಿರೋದ್ರಿಂದ ಸೊ ನಮಗೆ ಕಷ್ಟ ಬಂದಾಗ ಕಷ್ಟ ಅಂತ ಅನ್ಕೊಳ್ದೆ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಸೊ ಯಾರು ಏನೇ ಮಾತಾಡಿದ್ರು ಫೈನಲಿ ಉತ್ತರ ಕೊಡ್ಬೇಕಾಗಿರೋದು ದೇವ್ರಿಗಷ್ಟೇ. ಜನರು ಮೆಚ್ಚಲಿ ಅಂತ ಈ ಸೇವೆನ ಮಾಡೋದಕ್ಕಾಗಲ್ಲ, ಅಥವಾ ಜನರು ಖುಷಿ ಇರ್ಲಿ ಅಂತ ನಾವು ಮಾಡಕ್ ಬರಲ್ಲ ಇದು. ಸೊ ನಮ್ಮ ಮನ್ಸಿಗೆ ಖುಷಿ ಇರಬೇಕು, ನಾವು ಮಾಡುವಂತ ಕೆಲಸದಿಂದ ನಮ್ಮ ಮನ್ಸಿಗೆ ತೃಪ್ತಿ ಅನ್ಸ್ಬೇಕು. ಅದಕ್ಕಾಗಿ ಈ ಸೇವೆ ನಡೀತಾ ಇದೆ. ನಾನಾ ಜನ ನಾನಾ ತರ ಮಾತಾಡ್ಬೋದು, ಅದಕ್ಕೆಲ್ಲ ನಾವು ಯಾವತ್ತೂ ಕಿವಿ ಕೊಟ್ಟಿಲ್ಲ. ನಮ್ ಕೆಲಸ ಸಾಗ್ತಾ ಇದೆ, ಜನ ನಮಗ್ ಸಪೋರ್ಟ್ ಮಾಡ್ತಾ ಇದಾರೆ. ನಾವು ಯಾರಿಗ ಉತ್ತರ ಕೊಡ್ಬೇಕು ಅಂದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದಾರೆ, ನಮ್ಗೆ ಯಾರು ಪ್ರೀತಿ ಮಾಡ್ತಾ ಇದಾರೆ, ನಾವು ಅವ್ರಿಗೆ ಉತ್ತರ ಕೊಡ್ಬೇಕು. ಆ ಕೆಲಸ ಪ್ರತಿದಿನ ನಾವು ಮಾಡ್ತಾ ಇದೀವಿ.